ಅಂಕೋಲ ತಾಲೂಕಿನ 10 ಹಳ್ಳಿಗಳ ಆರಾಧ್ಯ ದೈವವಾಗಿರುವ ಶ್ರೀ ಬೊಮ್ಮಯ್ಯ ದೇವರು ಹಾಗೂ ಬಿಳಿಗಿರಿ ಅಮ್ಮ ದೇವಿಯ ಬಂಡಿ ಹಬ್ಬ ಅತ್ಯಂತ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಅಂಕೋಲ ತಾಲೂಕಿನ ಪ್ರಸಿದ್ಧ ಬಂಡಿ ಹಬ್ಬಗಳ ಸಾಲಿನಲ್ಲಿ ಒಂದಾಗಿರುವ ತಾಲೂಕಿನ ಬೋಳೆ, ಹೊಸಕೇರಿ, ಹೊಸಗದ್ದೆ ಹಾಗೂ ಸುತ್ತಮುತ್ತಲ 10 ಹಳ್ಳಿಗಳ ಅಸಂಖ್ಯ ಭಕ್ತರ ಆರಾಧ್ಯ ದೇವರುಗಳಾದ ಶ್ರೀ ಬೊಮ್ಮಯ್ಯ ದೇವ, ಬಿಳಿಗಿರಿ ದೇವಿ ಅಮ್ಮನವರ ಬಂಡಿ ಹಬ್ಬ ಭಕ್ತ ಸಾಗರದ ನಡುವೆ ಅತ್ಯಂತ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಬಂಡಿ ಹಬ್ಬದ ಪ್ರಯುಕ್ತ 9 ದಿನಗಳ ಕಾಲ ವಿವಿಧ ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ಆಚರಣೆಗಳು ವಿಧಿವತ್ತಾಗಿ ಜರುಗಿದವು. ಎಣ್ಣೆ ಜಳಕ, ಅವಲ ಹಬ್ಬ, ಸಾಸಿ ಹಾಕುವುದು, ಹೂಡುವುದು, ಬೀಜ ಬಿತ್ತುವುದು, ಡಂಗೂರ ಸಾರುವುದು ಮೊದಲಾದ ಕಾರ್ಯಕ್ರಮಗಳು ನಡೆದವು. ಬಿಳಿಗಿರಿಯಮ್ಮ ದೇವರು ಬೊಮ್ಮಯ್ಯ ದೇವರನ್ನು ಕರೆಯುವುದು ಮತ್ತು ಶ್ರೀ ಶಾಂತಾದುರ್ಗಾ ದೇವಿಯನ್ನ ಕರೆಯುವುದು ಹಬ್ಬದ ಪ್ರಮುಖ ಆಕರ್ಷಣೆಯಾಗಿದ್ದು, ಆಧುನಿಕತೆಯ ಇಂದಿನ ದಿನಗಳಲ್ಲಿಯೂ ಗ್ರಾಮೀಣ ಪ್ರದೇಶದ ಶಕ್ತಿ ದೇವರು ಪಟ್ಟಣದಲ್ಲಿ ನೆಲೆಸಿರುವ ಭೂಮಿ ತಾಯಿ ಶಾಂತಾದುರ್ಗೆ ದೇಗುಲದವರೆಗೆ ಬಂದು ಹಬ್ಬಕ್ಕೆ ಆಮಂತ್ರಿಸುವುದು ಸಹೋದರ ಸಹೋದರಿತ್ವದ ಗಟ್ಟಿ ಬಾಂಧವ್ಯಕ್ಕೆ ಎಂಥವರು ತಲೆಬಾಗುವಂತಿತ್ತು. ಶ್ರೀದೇವರ ಕಳಸ ಮಂಡಿ ಉರುವ ಅಪರೂಪದ ಸನ್ನಿವೇಶವನ್ನು ನೂರಾರು ಭಕ್ತರು ಕಣ್ತುಂಬಿಕೊಂಡು ಪುನೀತರಾದರು. ಬಂಡಿ ಹಬ್ಬದ ದಿನ ಶ್ರೀ ಬೊಮ್ಮಯ್ಯ ದೇವರು ಮತ್ತು ಶ್ರೀ ಬಿಳಿಗಿರಿ ದೇವರ ಕಳಸಗಳು ಕಟ್ಟಿಗೆದಾರರು ವಾದ್ಯ ಮೇಳಗಳೊಂದಿಗೆ ಕಳಸದ ಮನೆಯಿಂದ ಹೊರಟು ದಾರಿ ಮಧ್ಯೆ ಪ್ರಮುಖ ಗುತ್ತುಗಳಿಗೆ ಸಾಗಿ ಅಲ್ಲಲ್ಲಿ ಭಕ್ತರ ಆರತಿ ಸೇವೆ ಸ್ವೀಕರಿಸುತ್ತಾ ಹುಲಿ ಚಪ್ಪರದ ಬಳಿ ಬಂದವು. ಈ ನಡುವೆ ಆಡುಕಟ್ಟೆಯಲ್ಲಿ ದೇವರ ಪರಿವಾರ ದೇವತೆಗಳಾದ ಬೇಡ್ತಿ ಕಟ್ಟಿಗೆ ಸಾಗುವಾಗ ಶ್ರೀದೇವರ ಕಲಶಧಾರಿಗಳು ಮತ್ತು ಕಟ್ಟಿಗೆದಾರರು ಹಾಗೂ ಪ್ರಮುಖರ ಎದುರು ಬಿಳಿ ಬಟ್ಟೆ ಹಿಡಿದು ಮರೆಮಾಡುವ ದೃಶ್ಯವು ಭಕ್ತರ ರೋಮಾಂಚನಗೊಳಿಸಿತು. ನಂತರ ಭವ್ಯ ಮೆರವಣಿಗೆ ಮೂಲಕ ಸಾಗಿ ಬಂದ ದೇವರ ಕಳಸಗಳು ಮತ್ತು ದೇವಸ್ಥಾನ ಆಡಳಿತ ಮಂಡಳಿ ಪ್ರಮುಖರು ಹಬ್ಬದ ಆಚರಣೆಗೆ ಸಂಬಂಧಿಸಿದ ಸಮಸ್ತ ಗ್ರಾಮಗಳ ಹಾಗೂ ಜಾತಿ ಜನಾಂಗದ ಹಕ್ಕುದಾರರು ಮತ್ತಿತರರು ಹುಲಿ ಚಪ್ಪರದ ಎದುರು ಬಳಿ ಈಡುಗಾಯಿ ಒಡೆವ ಸಂಪ್ರದಾಯ ಗಮನ ಸೆಳೆಯಿತು. ಬಳಿಕ ಮೆಟ್ಟಿಲು ಏರಿದ ಕಳಸಧಾರಿಗಳನ್ನು ರಾಟೆಯಲ್ಲಿ ವಿರಾಜಮಾನಗೊಳಿಸುವ ಮೂಲಕ ಬಂಡಿ ಹಬ್ಬ ಸಂಪನ್ನಗೊಂಡಿತು. ಮರು ಬಂಡಿ ಹಬ್ಬದಂದು ಹರಕೆಗಳ ಸಂಪ್ರದಾಯ ನಡೆಯಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಬಂಡಿ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡರು. ಶ್ರೀದೇವರ ಅಲಂಕಾರ, ತಿಂಡಿ ತಿನಿಸುಗಳ ವ್ಯಾಪಾರ ಹಬ್ಬದ ಕಳೆಯನ್ನು ಹೆಚ್ಚಿಸಿತು. ಸುತ್ತಮುತ್ತಲಿನ ಊರ ಹಾಗೂ ಪರ ಊರಿನ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಶ್ರೀದೇವರಲ್ಲಿ ಪ್ರಾರ್ಥಿಸಿದರು. ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ.